ಗೌಡ ಕಾಲು ಕರಿತೀವ ಊರ್ ಬಂದ ಯಾಕೋ ಗೌಡ ಏನಾಯ್ತ ನೀವೊಬ್ಬಕ್ಕೆ ಏನು ಒಟ್ಟು ಗಂಟೆ ಬಿದ್ದಿ ಅತ್ತನ್ನ ಕಾಲು ಬಿದ್ದಾಗ ಸುದ್ದ ತೆಗದು ಒಟ್ಟ ಬೆಂಕಿ ಹಾಕೈತಿ ಹೊಟ್ಟಾಗ ನನಗೆ ಉರಿ ಹಾಕಿ ಸುಡಾಕತ್ತೈತಿ. ನಾ ನೀರ್ ಗೊತ್ತಿನ ನೀರ್ ಕೊದ್ರ ಆರುವಂತದಲ್ಲ ಹೋತಮ್ಮ ಕಂಡು ಪಟ್ಟಿ ಅಡಿಗೆ ಮಾಡ್ತಿದೀವಿ ಅಡಿಗೆಲ್ಲ ಹಳವಿಸಿ ಕೆಟ್ಟ ನಾರಾಕತ್ತೈತಿ. ಏನ ಅಕ್ಕಿ ಹಸನ್ ಮಾಡಿ ಹಾಕ್ಯಾರ ನೋಡ್ರಿ. ಏ ಕಂಡು ಪಟ್ಟಿ ಹಾಲು ತಗೊಂಡ ಎಲ್ಲ ಹಸನ್ ಮಾಡಿ ಹಾಕ್ಸೈತಿ ಓ ಮಾರಾಯ. ಅದೇ ಸಕ್ರೆ ಹಸನ್ ಮಾಡ ಏ ಸುಮ್ಕೊಂಡ್ರಪ್ಪ ನೀವು ತುಳ ನಮ್ ತಲೆ ಬಸ್ಬೇಡ್ರಿ ಯಪ್ಪ. ದಯವಿಟ್ಟು ನಿಮ್ಮ ಕೈ ಮುಗಿದು ಕಾಲು ಕೊಡ್ತೀನಿಪ್ಪ. ನಮ್ಮ ಮನೆಗೆ ಬಂದು ಕೇಳಿದ್ರೆ ನಮಗೆ ಆಶೀರ್ವಾದ ಮಾಡಿ ಶುದ್ಧ ಮಾಡ್ರಿಪ್ಪ. ನಿಮ್ಮ ಕಾಲು ಕೊಡ್ತೀನಿ ದಯವಿಟ್ಟು. ಬೇನ್ ಬೇಡ ಅಂತ ಅದ್ನ ಮಾಡಕತ್ತಿದ್ದು ತುಂಬಿರೋ ಮರ ನೀವು ಕಡೆ ನೋಡ್ರಿ. ಮಡಿವಂತ ಶೀಲವಂತರ ನೀವು ಕೂಡಿ ಬಳಕೆ ಮಾಡಿ ಕುಲಗೆಟ್ಟವ್ರು ನಾವು ನಿಮ್ಮ ಮನೆಗೆ ಬಂದ್ರ ಎಲ್ಲಿ ಅಪವಿತ್ರ ಆಕೈತೆ ನೋಡ್ರಿ ನಿಮ್ಮ ಮನೆ. ಏನೂ ಆಗಂಗಿಲ್ಲ. ಮೊದಲು ಬರೀ ನನ್ನ ಮನೆಗೆ ಒಟ್ಟು ಕಾಲ ಹಾಕಿ ಹೋಗಿ ಬರ್ರಿ ಒಟ್ಟು ಚೀನಾಪುರ ಅನಿಷ್ಟ ನೀವು ತುಂಬಿರೋಪ್ಪ ನೀವು ಮುಟ್ಟಿಸ್ಕೊಂಡ್ರೆ ನಮಗಾಗಿದ್ರೆ ನೀವು ನಿಮಗೆ ನಾನು ಗೊತ್ತಾಕತಿ ನಿಮಗೆ ಹೂನವ ಅನ್ನದಾಗ ನಮ್ಮ ಬ್ರಾಹ್ಮಣರ ಮಂದಿ ಎಲ್ಲ ನೋಡ್ತಾರು ಕೈ ಹಾಕತಾರು ಹುಳನ ಕಾಣಕತ್ತಾವಾಗಲ್ಲ. ಹಾ ಅದು ನೋಡ್ತಾರು ಎಲ್ಲಿ ಬಾಯಿ ಬಡ್ಕೋತಾರ ಹೊಟ್ಟಿಗೆ ತಿನ್ನಾಕ ಆಗವಲ್ಲ. ಅಣ್ಣದಾಗ ಅಕ್ಕಿ ಅನ್ನ ಮಾಡಿದ್ದಿಲ್ಲ ಅದ್ರಾಗದಾವ ಅನ್ನ ಕೆಟ್ಟ ಹೋಗೈತಿ. ಬರ್ರಿಯಪ್ಪ ಬರ್ರಿ ನೀವು ಒಟ್ಟು ಬರ್ರಿ ನಮ್ಗೆ ಒಟ್ಟು ಮನೆಗೆ ಬಂದು ಆಶೀರ್ವಾದ ಮಾಡ್ರಿ. ನಾವು ಬರ್ಬೇಕ? ಹ್ಞೂನ್ರಿ ಅಪ್ಪ ಬರ್ರಿ. ಸೀನಪ್ಪ ನಾವು ನಿಮ್ಮ ಮನೆಗೆ ಬರ್ಬೇಕಾದ್ರೆ ನೀವು ಕೆಲವು ನಾವು ಹೇಳಿದ ದಾರಿಯೊಳಗೆ ನಡಿಬೇಕು. ನೀವು ಬೇಕಾದ ಹೇಳ್ರಿ. ನಾವು ನಿಮ್ನ ಯಾಕೆ ಹೇಳ್ತೀನಿ ಹಂಗ ಕೇಳ್ತೀರಿ ಒಟ್ಟು ನಾ. ಯಾಕಂದ್ರೆ ಇಸ್ಲಾಮ ಹಿಂದೂ ಒಂದು ಗುಡಿಸ್ಯಾರ ಅಂತೇಳಿ ಜನ ನಮ್ಮನ್ನು ಬಹಿಷ್ಕಾರ ಹಾಕಿ ಹೊರಗಿಡಾಕೈತೆ. ಅದಕ್ಕೋಸ್ಕರ ಏನಾಗಬೇಕಂದ್ರೆ ನೀ ಮಾಡಿದ ನಿಮ್ಮ ಬ್ರಾಹ್ಮಣರ ಪಂಕ್ತಿ ಒಳಗೆ ನಾನು ಶರೀಫ್ ಇಬ್ಬರು ಕೂಡಿ ಒಂದ ಅಗಲಾಗ ಕುಂತು ನಾವು ಕೂಡಿ ಬಳಕೆ ಮಾಡಿ ಊಟ ಮಾಡವ್ರು. ಚೀನಾಪೌರ ಇದಾಗಂಗಲ್ಲ ಸುಮ್ಮಿರೋಪ್ಪ ನೀವು ಯಪ್ಪ ಕೈ ಬಿಡ್ತಾನೆ ನೋಡು ಪಂಚಾಗ ಕೂತು ಊಟ ಮಾಡುವರೆ ಕಡೆ ಬಂದ್ ಕಾಲ ಅವ್ರ ಬ್ರಾಹ್ಮಣರ ನೆಟ್ ನೋಡು ಪಂಚಾಗ ಇಬ್ರು ಕೂತು ಊಟ ಮಾಡ್ತಾರತ್ತ. ಅಲ್ಲಿ ವಾ ಸುಮ್ಮಿರು. ಅದು ಯಾವ್ದು ಬೇಡತ್ತು ಅದ ಮಾಡಕತ್ತಿರ್ಲಿ. ಆಗಿದ್ದು ನನಗೆ ನೋವು ನಿನಗೇನ್ ಹೇಳುದೈತಿ ಯಪ್ಪ ಆಗ್ಲಿ ಯಪ್ಪ ನೀವು ಹೇಳಿದಂಗ ನೋಡು ಪಂಚಾಗ ಕೂತ ಊಟ ಮಾಡಿ ಆತಿಲ್ರಿ. ಅದು ಅಲ್ಲದೆ ಜಾತಿ ಜಾತಿಗಳಲ್ಲಿ ಜಗಳವ ಸೃಷ್ಟಿಸಿ ಇಡೀ ಮಾನವ ಕುಲ ನಾಶ ಮಾಡುವ ದುರ್ಬುದ್ಧಿ ಇವತ್ತಿಂದ ಬಿಟ್ಟು ಬಿಡಿ. ಬಿಟ್ಬಿಡ್ರಿ ನಾ ಇನ್ನೇನು ಇಟ್ಕೊಳಂಗಿಲ್ಲ. ಎಲ್ಲಾರು ಎಲ್ಲಾರು ನಿನ್ನವರಾಗಬೇಕಾದ್ರ ಅವಮಾನ ಆದ ಜಾಗದಾಗ ನಮ್ಮ ಅಣ್ಣಗ ಸನ್ಮಾನ ಆಗಬೇಕು. ಒಳ್ಳೆ ಆಗಲಿಲ್ಲ ಸನ್ಮಾನ ಹೇಳಿ ತಲಿತಿತ್ತಿರತ್ತನ ಒಟ್ಟ ಏನಿಲ್ಲ. ಈ ನಮ್ಮ ಅಣ್ಣನ ನಡೆಸ್ಕೊಟ್ಟು ಹೋಗಬಾರ್ದು ನಡುವೂರಾಗ ಬಾಜು ಭಜಂತ್ರಿಗಳ ಕಳಸ ಕನ್ನಡಿಗಳು ಎಲ್ಲ ಕುಂಡಿರ್ಬೇಕ. ಮುಚ್ಚಿನ ಪಲ್ಲಕ್ಕಿಯಾಗ ಕುಂತೆ ನಮ್ಮ ಅಣ್ಣನ ಮನೆಗೆ ಹೋಗಬೇಕ. ಇದು ನಿಮ್ಮಿಂದ ಸಾಧ್ಯನಾ? ನನ್ನ ಪಾಲಕ್ಕೆ ತಿಳ್ಕೋರಿಲ್ಲ. ನಾನು ಮ್ಯಾಲ ಕುಂಡಿಸ್ಕೊಂಡು ಹೋಗ್ಬಿಡ್ತೀನಿ. ಅರ್ಥ ಮಾಡ್ಬಿಟ್ಟು ಹೋಯ್ತು ಮುಂದೆ ಬಾ. ರಂಗ ಭಾಗವತರು ಹೋಗದಿರಲ್ಲ ರಂಗ ಆಗಿಲಿ
ಒಟ್ಟ 7 ದಿವಸದ ಒಮ್ಮೆ ಊಟ ಮಾಡಿ ಬಂದ. ಮುಂದೆ ಯಾವಾಗ ಮನುಷ್ಯಂತೆ ಊಟ ಸಿಕ್ತತ್ಲೋ ಗೊತ್ತಿಲ್ಲ ನಮಗೆ. ಈಗ ಒಮ್ಮೆ 7 ದಿವಸ ಮಾಡೀನಿ. ಹೊಟ್ಟೆ ಹತ್ರ ಫುಲ್ ತುಂಬೈತಿ ನೋಡಿ. ಬಡಿ ಎದಿಗೆ ಬಂದು ಬಜಿ ಆದತ್ತಿ. ಲಕ್ಷ್ಮಿ ನನ್ನ ಜೋಡಿ ಕೂತ ಇನ್ನ ಎದ್ದ ಬರವ ಹೊರಗ. ಆಕೆ 2 ದಿವಸ ಮಾಡತ್ತಾಳು ಯಪ್ಪ. 2 ದಿವಸದಿಂದ ಲೆಕ್ಕ ಬರೋದು ಕಕ್ಕ. ಏನ್ ಹುಗ್ಗಿ, ಏನ್ ತುಪ್ಪ, ಏನ್ ಅನ್ನ ಸಾರ ಕಕ್ಕ. ತಿಂದ್ರ ಮೈಯೆಲ್ಲ ಸರಿ ಸರಿ ಏನ್ ಹುಗ್ಗಿ, ಏನ್ ತುಪ್ಪ. ತುಪ್ಪ ನಾ ತುಪ್ಪ ತಿಂದಾನಿ. ತುಪ್ಪ ತಿಂದಿ ಚೀ 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 ಥು. ಯಾಕ ಅಲ್ಲಿ ತುಪ್ಪನ ಹಾಕಿಲ್ಲ. ಹುಗ್ಗ್ಯಾಗ ನಾವು ತುಪ್ಪ ಬಿದ್ದಿತ್ತ. ಹುಗ್ಗಿ ಹಾಕ್ಯಾರ ಕರೆ ತುಪ್ಪ ಹಾಕಿಲ್ಲ. ನಾ ತುಪ್ಪ ತಿಂದಾನಿ. ನಿನ್ನ ಬಾಯಾನ ಜೊಲ್ಲ ಅದ. ಜೋಳ ಶರೀಫ್ ಸಾಹೇಬ್ರ ಗೋವಿಂದ ಗುರುಗಳ ಬರ್ಲಕ್ಕಾಗಿ ಶ್ರೀನಾಥ್ಗೌಡ್ರ ಮನ್ಯಾಗ ಮಾಡಿಟ್ಟದ ಅಡಿಗೆಲ್ಲ ಹಳಿಸಿ ನಾರಾಕತ್ತಿತ್ತ. ಬ್ರಾಹ್ಮಣರ ಮಂದೆಲ್ಲ ಎಡೆ ಇಟ್ಕೊಂಡ್ ಕೂತಿದ್ರ. ಎಡಿ ನೋಡುದು ಹೊಟ್ಟೆಟ್ಟಿ ಪಡ್ಕೊಳ್ದು, ಎಡಿ ನೋಡುದು ಹೊಟ್ಟೆಟ್ಟಿ ಪಡ್ಕೊಳ್ದು. ಹಸದ ಬಾಯ ಕಿಸದ ಬಾಯಾನ ಜೊಲ್ ಗಂಗಾದಾಗ ಸೋರಿ ಸೋರಿ ಬಿದ್ದಿತ್ತ. ತುಪ್ಪ ತಿಂದು ಬಿಟ್ಟಿ. ಅಯ್ಯೋ ಇರೋಲ್ಲ ಕಟ್ಟ ವೇಟ್ ಹೋಗಲ್ಲ. ಗೋಪಾಲ, ನೀ ಎಷ್ಟ್ ದಿವಸದಿಂದ ಊಟ ಮಾಡಿದಿ? ನಾ 7 ದಿವಸದಿಂದ. 7 ದಿವಸದಿಂದ ಹಾ. ಎಲ್ಲ ಎಲ್ಲೆಲ್ಲಿ ಹಿಡಿಸ್ತದ? ಮುಂದ ಮನೆ ಊಟ ಸಿಗ್ತಾವಲ್ಲ ಗೊತ್ತಿಲ್ಲ. ಹುಗಿಯದಲ್ಲಿ ಹೇಳಾರ. ಆದ್ರೆ ನೀ 8 ದಿವಸ ಊಟ ಮಾಡಿ. ನಾವು 1 ದಿವಸದಿಂದ ಉಂಡನಿಪ್ಪ. 1 ದಿವಸದಿಂದ ಮತ್ ನನ್ ಜೋಡಿ ಕೂತಕ್ಕಿನ ಯಾಕೆ ಇದ್ದಿದ್ದಲ್ಲಿ. ನಾ 2 ದಿವಸದಿಂದ ಒಮ್ಮೆ ಊಟ ಮಾಡಿ ಅಂದಾಗ ಇಟ್ಟು ಲೇಟ್ ಆಗೈತಿ. 2 ದಿವಸದಿಂದ ಹೊಟ್ಟೆ ಭಾಳ ಬಾರ್ ಆಗಿತ್ತು. ಕಕ್ಕ ಲೆಕ್ಕ ಹಾಕೋ. 7 ದಿವಸ ತಿಂದವ ನಾ ಮೊದಲು ಬಂದಾನಿ. ಆಕೆ 2 ದಿವಸ ತಿಂದಾಳು. ಹಾ 8 ದಿವಸ ತಿಂದನ್ನೆ. ಇರ್ಲಿ ಬಿಡು. ಗೋವಿಂದ ಗುರುಗಳ ಶರೀಫ್ ಸಾಬ್ರ ಕಾಲ್ ಅಂತ ಹಸಿದಾನೆ ಹಂಗ ಸುದ್ದ ಹಳಿಸಿ ನಾರಾಕತ್ತಿತ್ತ ಅನ್ನ. ಹೋ ಅಡಿಗೆಲ್ಲ ಹಳಿಸಿ ಬಿಟ್ಟಿತ್ತ. ಏನ್ ಶರೀಫ್ ಸಾಹೇಬ್ರು ಗೋವಿಂದ ಗುರುಗಳು ಬಂದ ಶ್ರೀನಾಥ್ ಗೌಡ್ರ ಮನೆ ಕಾಲಿಟ್ರು. ಹಳಿಸಿದ ಅನ್ನೆಲ್ಲ ಹಸನಾಗಿ ಘಮ 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 ಗಪ್ಪ ನಾರಾಕೈತಿ. ಹಳಿಸಿದ ಅನ್ನ ಹೆಂಗ ಹಸನಾತು ನನಗೂ ತಿಳಿವಾಗ್ತ. ಈಗ ಊಟ ವಜ್ಜಾಗೈತಿ. ಕರಗಿಸ್ಬೇಕದನ್ನ. ಕರಗಿಸ್ಬೇಕು. ಕರಗಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ನೀ ಜಿಗದಾಡಬೇಕು. ನಾ ಜಿಗದಾಕ ರೆಡಿ, ನೀನು ಜಿಗದಾಡ್ತೇನೆ ನಂಗ. ಜಿಗದಾಡ ನಾ ಒಬ್ಬ ಜಿಗದಾಡ ಜಿಗದಾಡ್ ಜಿಗದಾಡ್ ಕರಗ್ತೈತೆ. ಮಜಾ ಬರಂಗಿಲ್ಲ ಅದ. ಇಬ್ರು ಕೂಡ ಜಿಗದಾಡ್. ಮತ್ತೆ ಶುರು ಮಾಡ. ಶುರು ಮಾಡ. ನಾ ಬರ್ತೀನ ತೆರೆದಿಟ್ಟಿರುತ್ತಳ ಪಾನಗಳಾಗಿ ಬರುವಾಗಿ ಗುಂಪಿನಾಗ ಇದ್ದರು ಕೈ ಮಾಡಿ ಕರೆಯಾಗಿ.
ಕರಗತಾ ಕರ್ಗ ಹೋತ ಫುಲ್ ಕರಗಿ ಗುರುಗಳು ಬಾ ಅವ್ವ ನೆಲಿಕೆ ದಟ್ಟ ಹರ್ಕೋಕಿ ಗಿಡ ಹತ್ತಿ ಪ್ರಯತ್ನ ಮಾಡಕ್ಕೆ ಅಲ್ಲಿಕ್ಕಿ ಯವ್ವ ಊಟ್ರೆ ಆಗಿ ಮನಸ್ಸು ತೃಪ್ತಿ ಹೊತ್ತಿಲ್ಲೋ ಊಟ ಬಾರಿ ಹತ್ರ ಗುರುಗಳು ಊಟ ಬಾರಿ ಆತ ಬಹಳ ಸಂತೋಷ ಅಲ್ರಿಪ್ಪ ಗುರುಗಳ ನೀವು ಬರೋಕ್ಕಿಂತ ಮೊದಲ ಮಾಡಿದ ಅನ್ನ ಹಳಿಸಿ ನಾರಕತ್ತಿತ್ತು ನೀವೇನು ಬಂದು ಕಾಲಿಟ್ರಿ ಹಳಸಿದ ಅನ್ನ ಹಸಿನ ಹಂಗಾತ್ರಿ ಗುರುಗಳ ಯವ್ವ ಮಾಡಿದ ಅನ್ನ ಹಳಚಿದಿಲ್ಲ ಮನುಷ್ಯನ ಭಾವನೆ ಹೊಲಸಾಗಿತ್ತು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ವೇದಾಂಕಿತ ಬೇಲಿ ಅವರಿಗೆ ಅಡ್ಡ ಬಂದಿತ್ತು ಕಣ್ಣಿಗೆ ಪರಿ ಎಳೆದಿತ್ತು ಅದು ಯಾವಾಗ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡ್ರು ಅದು ತಿಳಿಯಾಗ್ತಿದೆ ಹೌದನ್ರಿ ಗುರುಗಳ ಭಾವನೆಯಿಂದ ಕೆಟ್ಟಿದ್ದ ಹೊರತು ಮಾಡಿದ ಪದಾರ್ಥ ಕೆಟ್ಟಿದೆ ಅಲ್ರಿಪ್ಪ ನೀವು ಬಂದು ಬಾ ಚಲೋ ಆತ್ರಿ 7 ದಿವಸದಿಂದ ಒಬ್ಬ ಊಟ ಮಾಡೇನ್ರಿ ಸರಿ ಸಾಬ್ರ ನಾವಾದ್ರೂ ಸೀನಪ್ಪ ಗೌಡ್ರ ಮನೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾಗಿ ಸೀನಪ್ಪ ಗೌಡ್ರ ಮಠಕ್ಕೆ ಕಾಣಿಕೆ ರೂಪವಾಗಿ ಹಣ ನಾಣ್ಯಗಳನ್ನು ಕೊಡಲು ಬುಟ್ಟಿ ತುಂಬಿಕೊಂಡು ಬರ್ತಾ ಇದ್ದಾರೆ. ಏನಪ್ಪ ಬಂಗಾರ ರೂಪಾಯಿ ಮಠಕ್ಕೆ ಕೊಡಾಕ ಬರ್ತೀರಿ ಬಹಳ ಮತ್ತೆ ನೀವು ಬಂದಲ್ಲಿ ಕಾಲು ಹಾಕ್ಲಿಲ್ಲ ಅಂದ್ರೆ ನನ್ನ ಗತಿ ಗಂಗಾವತಿ ಆಗಿಬಿಡ್ತೈತ್ರಿ ಅಪ್ಪ ಬಂದ್ರಿ ಅತ್ ಬಾಳ ಚಲೋ ಆತ್ರಿ ಅಪ್ಪ ಇದನ್ನ ಕಾಣಿಕೆ ಒಪ್ಪಿಸ್ಕೊರಿ ನಿಮ್ಮ ಮಠಕ್ಕೆ ಮೂಗ್ ಹೊಡಿತಾವ ಚಾ ಕೊಡ್ರಿ ಲಕ್ಷ್ಮೀಬಾಯಿ ಗಪ್ಪ ಒಂದಿಟ್ಟು ಏನು ಒಟ್ಟ ಸುಮ್ಮಿರಂಗಿಲ್ಲ ಹೊಲ 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 ಒಂದ್ರತಿ ಏನು ನೀನು ಏನಪ್ಪ ನಿನ್ನ ಮನೆ ಕಾರ್ಯ ನಡೆಸಿದಕ್ಕಾಗಿ ಈ ರೊಕ್ಕ 3 ರೂಪಾಯಿ ನನ್ನ ಮಠಕ್ಕೆ ಕೊಡಾಕ ಬಂದೀಯ ಹ್ಞೂನ್ರಿ ಅಪ್ಪ ಗೌಡ್ರ ಈಕಿ ಯಾರು ಸ್ಥಿರವಾಗಿರಕ್ಕೆಲ್ಲ ಅಂಗದ ಅರಿವಿಲ್ಲದ ಲಿಂಗಕ್ಕೆ ಮನಸ್ಸು ಕೊಟ್ಟು ನಿರ್ಧಾರ ಬದುಕಿದವರು ನಾವು
ಈ ದುಡ್ಡಿನ ರೂಪಾಯಿ ಎಲ್ಲಿ ನೀವು ಮಠದಲ್ಲಿ ಕಾವಲ ಮಾಡಬೇಕು? ಇದಕ್ಕಂದ ಜ್ಞಾನಿಗಳಿಗೆ ಇನ್ನೊಂದು ಹೆಸರಿನ ಕರೀತಾರ ಚಂಚಲ ಚಿತ್ತದ ಕೀ ಅಂತ. ಈ ಕೆದಳಲ್ಲ ಬಿಳಿಯ ತೊಗಲಿನ ಹರಿಯದ ಹೆಣ್ಣ ಮಕ್ಕಳಕ್ಕಿಂತಲೂ ಈಕಿ ಮನಸ್ಸು ಚಂಚಲ. ಅದಕ್ಕೆ ಈಕಿಗೆ ಚಂಚಲಿ ಅಂತ ಕರೆಯುತ್ತಾರೆ. ಅದಕ್ಕ ಈ ಚಂಚಲ ಚಿತ್ತಿನ ರೂಪಾಯಿ ಎಂಬ ದುಡ್ಡು ನಮಗೆ ಬೇಡ. ಈ ಯಾವುದು ವಸ್ತು ನಮಗೆ ಬೇಡ. ನೀವು ಬ್ಯಾಡ ಅನ್ಬೇಡ್ರಿ. ಪಾಪ ಪ್ರೀತಿಲೆ ಗುಡಿಗೆ ಕಾಣಿಕೆ ಕೊಡಾಕ್ ಬಂದಾರ. ತಗೊಂಡ್ ಬಿಡ್ರಿಪ್ಪ, ತಗೊಂಡ್ ಬಿಡ್ರಿ. ಇಕ್ಕಿ ಬೆನ್ನು ಹಚ್ಚಿದವರ ಮನಸ್ಸಿಗೆ ನೆಮ್ಮದಿಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ. ಇಕ್ಕಿ ಬೆನ್ನು ನಾವು ಹತ್ತಬಾರ್ದು, ಅಕ್ಕಿನ ನಮ್ಮ ಬೆನ್ನು ಹತ್ತಿ ಬರಬೇಕ. ಇದ್ರ ಬೆನ್ನು ಹತ್ತಬಾರ್ದು ನಾವು. ಅಲ್ರಿ ಗುರುಗಳ, ನೀವು ವಾಲಂದ್ರ ನಿಮ್ಮ ಕೈಯಾರ ತಗೊಂಡ ನಮಗ ಕೊಟ್ಟು ಬಿಡ್ರಿ. ಗುರುಗಳ ಇಷ್ಟು ದಿವಸ ನಿಮ್ಮ ಮಠದಾಗ ನಾವು ದುಡ್ದೇವಿ, ನಿಮಗ್ ಒಲ್ಲಾದ್ರೆ ನಮ್ಗೆ ಕೊಟ್ಟು ಬಿಡ್ರಿ. ಕೊಟ್ಟು ಬಿಡ್ರಿ. ನೀವು ನಮ್ಮ ಮಠದಾಗ ದುಡ್ದರಿ ನಾವು ಒಲ್ಲಾದ್ರ ನಾವು ತಗೊಂಡು ನಿಮಗ್ ಕೊಡ್ಬೇಕು. ಇವ್ರು ನಿಜವಾಗ್ಲಿ ಪಗಾರ ದುಡಿದು ಪಗಾರ ಮಾಡೋರು ಅಲ್ಲಿವ್ರು. ಹಗಲಿ ದರುಡಿಗಾರದಾರ ಕೆಲವು ಮಂದಿ ಜಗತ್ತಿನಾಗ. ಹಗಲ ದರುಡಿಗಾರ ತುಡುಗರ ಯಾರು ಗೊತ್ತೈತೇನ? ದೇವ್ರ ಹೇಳ್ತೀವಂತ ಪ್ರಸಾದ ನಿಂಬಿಕಾಯಿ ಕಟ್ಟಿ ಯಾರು ದುಡ್ಡು ಮಾಡ್ತಾರಲ್ಲ ಅವ್ರು ಹಗಲಿ ತುಡುಗ, ರಾತ್ರಿ ತುಡುಗ್ರಿ. ಮತ್ತವ್ರು ದೈವ ನಂಬಬೇಕ ದೇವ್ರ ಅಂತೇಳಿ. ಮಂತ್ರಕ್ಕೆಂದರೆ ಮಾವಿನಕಾಯಿ ಉದುರಿಸಿದವ್ರು ನೋಡ್ಯಾರೇನ? ಯಾವಾಗ ಬೀಳ್ತೈತಿ ಮಾವಿನಕಾಯಿ? ಹಣ್ಣಾಗಿ ತನ್ನ ಋಣ ಮುಗಿತಂದ್ರೆ ಗಿಡದಾಗ ಒಂದು ತಾಸು ನಿಲ್ದಂಗಿಲ್ಲ, ತನ್ನ ಹರದ ಭೂಮಿಗೆ ಬೀಳ್ತೈತಿ. ಆದ ಪ್ರಕೃತಿ ದೈವದ ನೀಲಿ ಅಂತ ನಂಬಬೇಕು. ನೀವು ಇದ್ರ ಕಟ್ಟಿರ್ತೇನೆ. ಒಟ್ಟು ಬೇಕಾಗ್ಯಾವ ಇವ್ ನಿನಗೆ. ಯವ್ವ ಇವಳು ತಗೊಂಡು ನೀ ಏನ್ ಮಾಡ್ಬೇಕೈತಿ? ತಗೊಂಡ ದೊಡ್ಡ ಮನಿ ಕಟ್ಟಿಸ್ತೇನ್ರಿ. ಆ ದೊಡ್ಡ ಮನ್ಯಾಗ ಒಂದ ಹಿಂಗ್ ಹೋಗಿ ಹಿಂಗ್ ಬರ್ತೈತ್ರಿಲೆ, ಹಿಂಗ್ ಹೋಗಿ ಬರೋದು ನನಗ್ ಗೊತ್ತಾಗಲಿಲ್ಲ. ಆ ದೊಡ್ಡ ಮನ್ಯಾಗ್ರಿ, ಅದೇ ದೊಡ್ಡ ಮನ್ಯಾಗ ಹಿಂಗ್ ಬರ್ತೈತ್ರಿ, ಅದ್ರ ಮ್ಯಾಲ ಕುಂದಿರ್ತೀವ್ರಿ. ಅದನ್ನ ನೋಡಿಲ್ಲ ನಾವು. ನಿಂದ್ರೆ ನೀ ಯಾಕೆ ಆ ಕಡೆ ಹೊಂಟಿ? ಒಂದ್ 2 ಎಕರೆ ಹೊಲ ತಗೋತನ್ರಿ. ಬಾಟ ಗಂಡನ ಹಾಕ್ತೇನ್ರಿ, ಒಂದ ಮಗನ ಹಿಡಿತನ್. ಕೊಡ್ರಿ ಅಪ್ಪ ಹಾಕ್ರಿ. ಎಷ್ಟು ಚಂದ ಆಸೆ ಇಟ್ಟಾಳ ನೋಡಿ. ಅಂದ್ರೆ ಹಿಂದೆ ದ್ವಾಪಾರಿಗದ ದ್ರೌಪದಿ ಪಾಂಚಾಲಿ ಅನ್ನೋದು ಕೇಳಿದ್ವಿ. ಈಕಿ ಕಲಿಮಿಗದ ದ್ರೌಪದಿ. ಏನಕ್ರಿಪ್ಪ ಗುರುಗಳ? ಏನ ಹೇಳಿದವ, ಬಹಳಷ್ಟು ಮಂದಿ ಗಂಡನಾಗಿ ಒಬ್ಬನ ಮಗನ ನಡೀತೀಯ. ಹಂಗಲ್ರಿ, ಒಬ್ಬನ ಗಂಡನಾಗ ಬಾಟ ಮಕ್ಕಳ ಹಿಡಿತೀನ್ರಿಪ್ಪ. ಒಟ್ಟು ರೊಕ್ಕ ಬೇಕು. ಹ್ಞೂನ್ರಿಪ್ಪ, ನೀವು ಪುಣ್ಯದ ಸುಖವಾಗಿರ್ತೇವಪ್ಪ. ಕೊಡ್ರಿಪ್ಪ ಗುರುಗಳ. ಆ ಜಾಗ ಇವ್ ಬಿಡ ಬಾಳ ಕಡಬುಡ್ಕಿ ಓಡಾಡಕತ್ತೆ. ನೀವು ಆಸೆ ಏನ ತಿಳ್ಕೊಬೇಕು. ಗುರುಗಳ ನನ್ನ ಆಸೆ ಬಾಳ ಇಲ್ರಿ. ಮತ್ತೆ ಎದಕ್ಕೆ ಬೇಡಕತ್ತಿ? 3 ಎಕರೆ ಹೊಲ ತೊಂದ್ರೆ ಅದಕ್ಕೆ ರಾಜ ಆಗಿ ನಾನ ಮರಿಬೇಕು ಅನ್ನೋದೈತ್ರಿ. ಇನ್ಕತ್ತಕ್ಕ ಶ್ರೇಷ್ಠ ಬ್ರಾಹ್ಮಣರನ್ನು ಭ್ರಮಿ ಒಳಗಿದ್ದುಕೊಂಡ ಊರಿಗೆ ಜಗಳ ಹಚ್ಚಿದವರು ನೀವು. ತುಳಿಯುವುದು ಒಂದೇ ನೆಲ, ಕುಡಿಯುವುದು ಒಂದೇ ಜಲ, ಬೀಸುವುದು ಒಂದೇ ಗಾಳಿ. ಇಂಥ ಪ್ರಕೃತಿ ಒಳಗಿದ್ದ ಕಿಸಿಂದ ಜಾತಿಯನ್ನು ಭ್ರಮೆ ಹುಟ್ಟಿಸಿರಲ್ಲ. ನಮಗೆ ಅನ್ನ ಕೊಟ್ಟ ರಕ್ಷಿತಳ ಈ ಭೂತ ಯಾವ ಜಾತಿಗೆ ಅನ್ನೋದು ನಿಮ್ಗೆ ಗೊತ್ತಿದೆಯಾ? ಉಸಿರಾಡದ ಗಾಳಿ ಇದು ಯಾವ ಜಾತಿದೆ ಅನ್ನೋದು ನೀವು ತಿಳ್ಕೊಂಡಿದೆಯಾ? ರೇಷ್ಮೆ ದೇಹನ ತೊಳೆದು ನಿಂತಿರೋ ಪವಿತ್ರವಾದ ಗಂಗಾ ಮತ್ತೆ ನೀರು ಇದು ಯಾವ ಜಾತಿದು ಅಂತ ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲಲಾರದ ನಡಬರಕ ಬಂದ ಸಂಬಂಧಕ್ಕ ಮಾನವ ಧರ್ಮ ಮೋಸ ಮಾಡೋರು ನೀವು. ಇದಕ್ಕೆ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟನ ಬೇಡ, ಮುಂದೆ ನಿನಗೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅಂತ ಸರ್ವಜ್ಞರ ಸಾರ್ಯ. ಇದಕ್ಕೆ ನೀವು ಬಯಸಾಕಿದ್ದೀರಿ. ಕೊಡ್ರಿ ಗುರು. ಅಮ್ಮ, ಪಾಪಿ ಹಣವು ಪ್ರಾಯಶ್ಚಿತ್ತ ಕಲ್ಲದ ಸತ್ಕಾರಕ ಸಲ್ಲುವುದೇನಯ್ಯ. ನಾಯಿ ಬರಿ ಹಾಲು ನಾಯಿಯರಿಗಲ್ಲದೆ ಪಂಚಾಮೃತ ಸಲ್ಲತಕ್ಕದೇನಯ್ಯ. ಹೊನ್ನು ಹೆಣ್ಣು ಮಣ್ಣು ಮೂರಿಯು ಒಲಿಯಬೇಕಾದ್ರ ಸಂಗನ ಒಲವೇ ಇರಬೇಕಂತ ಅಂದಾಗ ಮಾತ್ರ ಇವು ಬರ್ತಾವ. ಇವು ನಿಮಗೆ ಸಲ್ಲತಕ್ಕದಲ್ಲ. ಸೀನಪ್ಪ ಗೌಡ್ರು ಸಲ್ಲತಕ್ಕಂತ ದುಡ್ಡಿದು.
ನನಗೂ ಅಲ್ಲ ನಿನಗೂ ಅಲ್ಲ ಅವರಿಗೆ ಚಿನ್ನಪ್ಪ ಒಟ್ಟು ಬೇಕು ನಿನಗೆ. ಒಟ್ಟು ಉಳಿಯಾಗಿಕ್ಕೆ ದುಡ್ಡು ಬೇಕು, ಒಟ್ಟು ರೊಕ್ಕ ಬೇಕು. ಯವ್ವ ರೊಕ್ಕ ಬೇಕಾದ್ರೆ ನಿನಗೆ ಒಂದು ಮಾತು ಹೇಳ್ತೀನಿ ಕೇಳವ. ಈಗಿನ ನೀ ಪಡೆಯಬೇಕಂತ ಆಸೆ ಐತಿ ಅಂದ ಬಳಕ ಒಟ್ಟಿ ಊರಾಗ ಒಟ್ಟಿಗೆ ಸಂಸಾರ ಮಾಡೋ ಅಣ್ಣ ತಮ್ಮರಲ್ಲಿ ಭೇದ ಭಾವನೆ ಹುಟ್ಟಿಸಕಿ ಇದ ರೊಕ್ಕ. ಇನ್ನು ಊರಾಗ ಕೆಲವು ಜನ ಇರ್ತಾರ, ದೇವರ ಜಾತ್ರೆ ಮಾಡ್ತೀವಂತೆ ಮನೆ ಮನೆಗೆ ತಿರುಗಾಡಿ ತಂದ ದುಡ್ಡಂಬ ರೂಪಾಯಿ ಸತ್ಸಂಗಕ್ಕೆ ಬಳಸದ ಕತ್ತೆ ಹೆಂಡ್ರ ಮಕ್ಕಳಿಗೆ ಇದನ್ನು ಓದು ಕೊಡಬೇಕಂತ ಊರಾಗ ಪಟ್ಟಿ ಎತ್ತ. ಇನ್ನ ದುಡ್ಡಿನ ಮದದೊಳಗೆ ಕಟ್ಟಿ ಮೇಲೆ ಕೂತು ಕೆಲವು ಜನ ಮಾತಾಡೋರು ಇರ್ತಾರ. ಎಲ್ಲದನ ದೇವ್ರ ಯಾರು ಕಂಡಾರ? ದೇವರ ಹೆಸರ ಮೇಲೆ ಸುಳ್ಳ ಸೋಗ ಹಾಕಿ ಸಾಧು ನಂಗ ಗಡ್ಡ ಬಿಟ್ಟು ತಿರುಗ್ತಾರ. ದಡ್ಡ ಸೂಳೆ ಮಕ್ಕಳಂತೆ ಬಗಳಾಕ ಹಚ್ಚುದು ಇದಾರಕ್ಕ. ಅಣ್ಣನ ತಮ್ಮ ತುಡುಗಿಲೆ ತಮ್ಮ ಗಂಟು ಮಾಡೋದು, ತಮ್ಮನ ತುಡುಗಿಲೆ ಅಣ್ಣ ರೊಕ್ಕ ಮಾಡ್ಕೊಂಡ ಮನಿ ಕಟ್ಟಿಸಿ ಬಾಳೆ ಮಾಡ್ತಾರ ಅಂತ ತಿಳ್ಕೊಂಡೇನ. ಮೈಯಾಗ ಬವರೋಗ ಹುಟ್ಟಿ ಹಟ್ಟಿದ್ದು ತಿನ್ನಲಾರದ ಪಾಪಿಯಾಗಿ ಭೂಮಿ ಮೇಲೆ ಬೀಳ್ಬೇಕಾಕತಿ. ಇನ್ನು ಊರಾಗ ದುಡ್ಡು ಇಸ್ಕೊಂಡು ಬಂದ ನಾವು ಸತ್ಸಂಗಕ್ಕೆ ತಿಳಿಸಲಾರದ ಇದನ್ನ ಹಂಗತ್ತಿದ್ದು ಸತ್ಯವಂದ್ರ ಮುಂದಿನ ಜನ್ಮದಲ್ಲಿ ನಾವು ಹಂದಿ ನಾಯಿಯಾಗಿ ಹುಟ್ಟಿ ಅವರ ಮನೆಯಾಗ ಋಣ ತೀರಿಸಬೇಕಾಕತಿ. ಇದಕ್ಕೆ ಇನ್ನೊಬ್ಬ ಜ್ಞಾನಿ ಏನ್ ಹೇಳ್ತಾನಂದ್ರ, ಮನುಷ್ಯ ಸತ್ತ ಬಳಕ ಪ್ರಾಣಿ ಪಕ್ಷಿಗಳಾಗಿ ಹುಟ್ಟಂಗಿಲ್ಲ ಅಂತ ಪುನರ್ಜನ್ಮ ಮನುಷ್ಯ ಆಗಿ ಹುಟ್ಟುತ್ತಾನಂತ. ಹುಟ್ಟು ಸಾವು ನಡಬರ್ಕನ ಪ್ರಾಣಿ ಪಕ್ಷಿ ಗುಣಗಳ ಹುಟ್ಟುತ್ತಾವಂತ. ಇದೇ ಹೇಳ್ತಲ್ಲ, ಸತ್ಸಂಗಕ್ಕೆ ಉಪಯೋಗ ಮಾಡದ ದುಡ್ಡು ನಾವತ್ ತಿನ್ನಬೇಕನ್ನೋ ದುರ್ಬುದ್ಧಿ ನಮ್ಮಲ್ಲಿ ಹುಟ್ಟಿತ್ತಂದ್ರ ಆವತ್ತ ನಾವು ಹಂದಿ ಜನ್ಮದಾಗ ಹುಟ್ಟಿದೀವಿ ಅಂತ ತಿಳ್ಕೋಬೇಕು. ಹಂದಿ ಹಂಗೆ ಸಂಧಿ ತಿರುಗಾಡಿ ಇನ್ನೊಬ್ಬರ ಹೇಸಿಗೆ ತಿಂದ ಜೀವನ ಮಾಡ್ತೈತ್ಲ, ಹಂಗ ಮಂದಿ ದುಡ್ಡು ದುಡಿಲಾರ ತಿಂದ ನೀವು ಬದುಕಬೇಕನ್ನೋ ಭಾವನಾ ನಿನ್ನಲ್ಲಿ ಹುಟ್ಟೈತಿ ಅಂದ್ರ ನಾ ಯಾಕೆ ಬೇಡ ಅಂದಿ? ನಿಮ್ಮ ಹಂದಿ ಜನ್ಮಕ್ಕ ಇದು ಸ್ವಲ್ಪ ಆ ದುಡ್ಡನ ಬೇಡ್ರಿಪ್ಪ. ನಮ್ಮ ಶೀನಾಕ್ ಗೌಡ್ರ ಹಣಿಬಾರ ಸೀಟಿದ್ದು ದುಡ್ಡು ಐತ್ರಿ. ಆ ದುಡ್ಡು ನಾವು ದಣಿತ್ಲೆ ತಿಂದ ನಾ ಎಲ್ಲಿ ನಾಯಿ ಹಂದಿ ನಾಯಿಗೆ ಹುಟ್ಟುಂಡ್ರಿ ಅಪ್ಪ ಗುರುಗಳ. ನಾಯಾಗಿ ಹುಟ್ಟಿ ಅವ್ರ ಬಾಗಲ ಯಾಕೆ ಕಾಯ್ಡ್ರಿ ಅಪ್ಪ? ಬ್ಯಾಡ್ರಿ, ಅವ್ರ ದುಡ್ಡು ಅವ್ರಿಗೆ ಕೊಟ್ಟು ಬಿಡು. ಹೌದಾ ಸಿನಪ್ಪ ನೋಡ್ರಿ, ಈ ದುಡ್ಡದಿಂದ ಕೆರೆ ಬಾವಿಗಳು ಕಟ್ಟಿಸರಿ, ಸಾರ್ವಜನಿಕಾಗಿ ಉಪಯೋಗಿಸರಿ. ಇದು ನಿಮ್ಮ ಕೈಯಾರಿನ ಸತ್ಕಾರ್ಯಗಳು ನಡೆಯಬೇಕು. ಆಶೀರ್ವಾದ ಮಾಡ್ರಿ. ಓ ನನ್ಬಟ್ ಆಶೀರ್ವಾದ ಮಾಡಿ, ಏನಂತ ಆಶೀರ್ವಾದ ಮಾಡ್ತೀನಿ ಮಾಡುವ. ಏನು ಬೇಡ, ನಾನು ಬಟ್ ನೀವು ಕೊಟ್ಟಿದ್ದ ಆಶೀರ್ವಾದ ಸಾಕು. ನಿನಗಂತ ಬೇಡ, ನನಗಂತ ಬೇಡ. ಹಂಗಾದ್ರೆ ಬಾ. ಓಂ ನಮ ಶಿವ. ಆಶೀರ್ವಾದ ಭಾರಿ ತಂಡಿ ಬಿಡಬೇಕು. ಏನು ಕಳ್ಕೊಂಡಿ? ಏನ್ ಕಳ್ಕೊಂಡಿಲ್ರಿಪ್ಪ. ಮತ್ತ ಆ ಕಡೆ ಏನ್ ಹುಡುಕ್ಯಾಡಕತ್ತಿ? ಗುರುಗಳ ಅವ್ರ ಮಾರಿ ನೋಡಿನ್ರಿ. ಮಂದಿ ಮಂದಿ ಅದಾರ ಏನ್ ಹೋಗ್ಯಾರ ನೋಡಾತಿದ್ರಿಪ್ಪ. ಯಾಕವ? ಗುರುಗಳ ಈಗ ಯಾರು ಇಲ್ರಿ, ಎಲ್ಲಾರು ಹೋಗ್ಯಾರ್ರಿ. ನಿಮ್ಮ ಪಾದಕ್ಕ ಹಣಿ ಹಾಕ್ತಾನ, ಆಶೀರ್ವಾದ ನೀ ಮಂದಿ ಯಾರಿಲ್ಲ ಅಂತೇಳಿ ನನ್ ಕಾಲು ಬೀಳಾಕ ಬಂದಿ. ಮಂದಿಯಾಗ ನಮಸ್ಕಾರ ಮಾಡಿ ಏನಾಕೈತಿ? ಒಬ್ರು ಹೋಗ್ತೈತ್ರಿಪ್ಪ. ಮಂದಿಯಾಗ ನಮಸ್ಕಾರ ಮಾಡಿದ್ರೆ ಕಿಮ್ಮತ್ ಕಡಿಮೆ. ಕಿಮ್ಮತ್ ಕಡಿಮೆ ಆಕತ್ರಿ, ಒಬ್ರು ಹೋಗ್ತೈತಿ. ಅದಕ್ಕ ಈಗ ಯಾರಿಲ್ರಿ. ಯವ್ ಅವಸರ ಮಾಡಬೇಡ, ಮರ್ಯಾದೆ ಹೋಗ್ತಿ ಹೆಣ್ಮಗಳು. ನೀ ಮರ್ಯಾದೆ ಹೋಗ್ತಿ ಹೆಣ್ಮಗಳು ಕಾಲು ಹಿಡ್ಕೊಂಡು ಏನ್ ಕಿಮ್ಮತ್? ಇದಕ್ಕಂತ ಒಂದು ಶರಣರು ಒಂದು ಮಾತು ಹೇಳ್ಯಾರ,
10 ಲಕ್ಷ ಖರ್ಚು ಮಾಡಿ ಮನಿ ಕಟ್ಟಿಸಿದ ಮನೆಯಾಗ ನಿಂತ ಜಗತ್ತು ಉದ್ಧಾರ ಮಾಡೋ ಸೂರ್ಯನ ಕಿಟಕಿಯಾಗ ನಿಂತ ದೊಡ್ಡ ನಮಸ್ಕಾರ ಮಾಡ್ತಾರೆ. ಏನಾಕೈತ್ರಿ ಗುರುಗಳ? ನಮ್ಮ ದಾರಿಯಿಂದ ಹೋಗುತ್ತಿರುವಾಗ ಒಬ್ಬ ಮಹಾನುಭಾವರ ನಿಂತೆ ತಮ್ಮ ಎಷ್ಟು ಒಳ್ಳೆಯವದಿ, ನಿನಗೆ ಜನ್ಮ ಕೊಟ್ಟು ತಂದೆ ತಾಯಿ ಯಾರೋ ಅಂತ ಕೇಳಿದಾಗ ನಾವು ಕದ್ದಿಲೆ ಹೋಗಿ ಅವ್ರ ಕಿವಿಯಾಗಿ ಹೇಳಬಾರ್ದು. ಕತ್ತಿಲೆ ಕಿವ್ಯಾಗ ಹೇಳ್ರಿ ಏನಾಕೈತ್ರಿ? ನಾವು ಕದ್ದಿಲೆ ಕಿವಿಯಾಗಿ ಹೇಳೋದು ಮೂರನೇದವ್ರು ನೋಡಿದ್ರೆ ಏನು ತಿಳ್ಕೊತಾರಂದ್ರ ಇವ ಹಾದರ್ಕು ಹುಟ್ಟಿರ್ಬೇಕು ಅಂತ ಭಾವನೆ ಬರ್ತೈತೆ. ಅದಕ್ಕೆ ಹೇಳ್ತಾರು, ಜಗತ್ತ ಉದ್ಧಾರ ಮಾಡೋ ಸೂರ್ಯನ ಎದ್ದ ನಿಂತ ನಮಸ್ಕಾರ ಮಾಡಬೇಕಂತ. ಯಾರ ನಿನಗೆ ಜನ್ಮ ಕೊಟ್ಟು ತಂದೆ ತಾಯಿ ಯಾರು ತಮ್ಮ ಅಂತ ಕೇಳಿದ್ರ ಎದಿ ತಟ್ಟಿ ಹೇಳಬೇಕಂತ ಇವರ ನನಗೆ ಜನ್ಮದಾತರು, ಇವರಿಂದಲೇ ಈ ಭವೆ ಕಂಡೆನ ನಾನು, ಭಗವಂತನ ಸ್ವರೂಪ ನನ್ನ ತಂದೆ ತಾಯಿ ಅಂತ ಹೆಮ್ಮೆಯಿಂದ ಹೇಳಬೇಕಂತ. ಹೌದನ್ರಿ ಗುರುಗಳ? ಈಗ ಯಾರ್ಯಾಕ ನೋಡೋರ್ ಹಾಕ್ರಿ, ಎಲ್ಲಾರು ನೋಡ್ರಿ, ಮನ್ಕೊಂಡವ್ರ ಎದ್ದು ಕುಂದ್ರಿ. ನಾ ಕುರ್ಕೊಂಡು ಕಾಲಿಗೆ ನಮಸ್ಕಾರ ಮಾಡ್ತೇನೆ, ಎಲ್ಲಾರು ನೋಡ್ರಿ. ಗುರುಗಳ, ನಾ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತೇನೆ, ಆಶೀರ್ವಾದ ಮಾಡಿ. ಏನ್ರಿ ಇದಕ್ಕಂತ ಕನಕದಾಸರು ಒಂದು ಹೇಳಿದ್ದಾರೆ, ಮತ್ತೇನ್ ಹೇಳ್ರಿ ಗುರುಗಳ? ನಾನು ಹೋದರ ಹೋದಿನು, ಮೊದಲ ನಾ ಅನ್ನೋ ಗುಣ ಹೋಗಬೇಕ. ಇನ್ನು ನಾ ಅನ್ನಂಗಿಲ್ರಿ, ಹನಿ ಹಚ್ತೇನ್ರಿ, ಆಶೀರ್ವಾದ ಮಾಡಿ. ನನಗೆ ನಮಸ್ಕಾರ ಮಾಡಾಗ ಏನ್ ಅನಿಸ್ತು ನಿನ್ನ ಮನದಾಗ, ಶರೀಫಿಗೆ ನಮಸ್ಕಾರ ಮಾಡಾಗ ಏನಾತ ನಿನ್ನ ಮನದಾಗ ಹೇಳಿ ಹೋಗು. ಗುರುಗಳ, ಇನ್ಕತನ ನನ್ನ ಮನಸ್ಸಿನ್ಯಾಗ ನನ್ನ ತಲೆಯಾಗ ಬರೀ ಕೆಟ್ಟ ದುರ್ಬುದ್ಧಿನ ಐತ್ರಿಪ್ಪ. ಈಗ ದುರ್ಬುದ್ಧಿ ಎಲ್ಲ ಸುಟ್ಟು ಹೋಗಿ ನನ್ನ ಮನಸ್ಸು ಹಗರಾಗೈತ್ರಿ. ನಾನು ಮನುಷ್ಯರಾಗಿ ಬಾಳ್ಬೇಕು, ಬದುಕಬೇಕು ಅಂತ ಹೇಳಿ ಆಸೆ ಹುಟ್ಟೈತ್ರಿಪ್ಪ. ಈಗ ಮನುಷ್ಯ ಜನ್ಮದ ಅರಿವು ನಿನ್ನೊಳಗೆ ಅರಿವುಂಟಾಯ್ತು. ಇದು ಹೆಂಗ ಏನಾತ್ರಿ ಇದು? ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಹಂಗ ಅನ್ಸ್ಲಿಲ್ಲ. ಈ ಶರೀಫ್ ಸಾಹೇಬ್ರ ಕಾಲಿಗೆ ನಮಸ್ಕಾರ ಮಾಡಂದ್ಲೆ ನನಗೆ ಹಂಗೆ ಯಾಕೆ ಅನ್ಸಾಕೈತ್ರಿಪ್ಪ? ಶರೀಫ್ ಸಾಹೇಬ್ರ ಹತ್ತ ಏನೈತಿ ಪವಾಡ? ಶರೀಫ ಸಾಹೇಬರಲ್ಲಿ ಸಾಕ್ಷಾತ್ ನಂದಿ ಅವತಾರದಿಂದ ಧರೆಗಿಳಿದ ಬಂದ ಮನುಷ್ಯ ರೂಪದ ಮಹಾನವ ಮಹಾದೇವ, ಆತ್ಮಜ್ಞಾನಿ, ತತ್ವಜ್ಞಾನಿ. ಕಾಲ ಭೂಮಿ ಮೇಲಿದ್ರೆ ಅವನ ಮನಸ್ಸ ಆಕಾಶ ತುಂಬಾ ಹರಿದಾಡುತ್ತೈತಂತ. ಭಗವಂತ ರೂಪಿಲ್ಲದ ಪರಮಾತ್ಮನ ಸ್ವರೂಪ ಅವನ ಭಾವನೆಗಳು. ದೇವರ ಎಲ್ಲದಾನಂತ ನೋಡಿ ಇಲ್ರಿ ಅಪ್ಪ ಗುರುಗಳ, ನೀವು ನೋಡ್ಯಾರೇನ್ರಿ? ನಾನು ನೋಡೇ ಇಲ್ಲ. ನೀವ ನೋಡಿಲಿಕ್ಕ ನಾವ್ಯಾಂಗ ನೋಡುನ್ರಿ ಅಪ್ಪ? ದೇವರು ಜ್ಯೋತಿ ಸ್ವರೂಪ. ಒಂದು ದೀಪ ಹಚ್ಚಿಟ್ಟ ಸುತ್ತಾದ ನೋಡ ನೀ ಯಾಕಂದ್ರೆ ಅದರ ಮೂರ್ತಿ ಕಾಣ್ತೈತಿ. ಎಲ್ಲ ಕಡೆ ಒಂದ ಆಕಾರ ಕಾಣ್ತೈತಿ. ಹಂಗ ಪರಮಾತ್ಮ ಮೂರ್ತಿ ನಾವು ಕೆತ್ತಿಟ್ಟಿವ ರಾಮ ಲಕ್ಷ್ಮಣ, ರಾಮ ಶ್ಯಾಮ ಅಲ್ಲ ಅಂತೇಳಿ. ಮನುಷ್ಯರ ಸೃಷ್ಟಿಸಿದ ಬ್ಯಾರೆ, ಭಗವಂತನ ಸೃಷ್ಟಿನ ಬ್ಯಾರೆ. ಹಂಗ ಭಗವಂತನ ಎಲ್ಲ ತಿಳಿದವ ಇವನು. ಹೌದ್ರಪ್ಪ ಗುರುಗಳ. ಶರೀಫ್ ಸಾಹೇಬ್ರ, ನಿಮಗ್ ಬಾಯಿಗೆ ಬಂದಂಗ ಮಾತಾಡಿದಿರಪ್ಪ, ಬಾಯಿಗೆ ಬಂದಂಗ ಬೇದೂರಿ. ಅದನ್ನೆಲ್ಲ ತಪ್ಪು ಕ್ಷಮಿಸಿ ಆಶೀರ್ವಾದ ಮಾಡಪ್ಪ.